ಹಾಯ್ ಫ್ರೆಂಡ್ಸ್, ಕೆಲವೊಮ್ಮೆ ಜೀವನದಲ್ಲಿ ನಡೆಯುವುದನ್ನೇ ಸಿನಿಮಾಗಳಲ್ಲಿ ತೋರಿಸುತ್ತಾರೆ. ಸಿನಿಮಾಗಳಲ್ಲಿ ತೋರಿಸಿದ್ದು ನಿಜ ಜೀವನದಲ್ಲಿ ಜರುಗಿದ ಉದಾಹರಣೆ ಇವೆ. ಸದ್ಯ ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ದಾರುಣ ಘಟನೆ ನಡೆದಿದೆ. ಲಿವರ್ ಸಮಸ್ಯೆಯಿಂದ 2 ದಿನಗಳ ಹಿಂದೆ ಯಲ್ಲಮ್ಮ 60 ವರ್ಷದ ಎಂಬ ಮಹಿಳೆಯನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಆರಂಭದಲ್ಲಿ 2,20,000 ರೂಪಾಯಿ ಹಣ ಪಾವತಿಸಲಾಗಿತ್ತು. ಆಕೆ ಬೇಗ ಚೇತರಿಸಿಕೊಳ್ಳುತ್ತಾರೆ ಎಂದು ವೈದ್ಯರು ಭರವಸೆ ನೀಡಿದ್ದರು. ಇನ್ನು 3 ಲಕ್ಷ ರೂಪಾಯಿ ಹಣ ಕಟ್ಟಬೇಕು ಎಂದು ಸಿಬ್ಬಂದಿ ಹೇಳಿದ್ದರು. ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿದ್ದಾರೆ ತಿಳಿಸಿ 3 ಲಕ್ಷ ರೂಪಾಯಿ ಪಾವತಿಸಿದ ಮೇಲೆ ಶವ ತೆಗೆದುಕೊಂಡು ಹೋಗಿ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮೊದಲಿಗೆ ತಮ್ಮ ತಾಯಿಯನ್ನು ಐಸಿಯುನಲ್ಲಿ ಇಟ್ಟಿದ್ದರು. ಆಗ ಆಕೆ ಮಾತನಾಡುತ್ತಿದ್ದರು. ಬಳಿಕ 3 ಲಕ್ಷ ರೂಪಾಯಿ ಕಟ್ಟಿದ ಮೇಲೆ ಆಕೆ ಮೃತಪಟ್ಟಿರುವುದಾಗಿ ಹೇಳಿದ್ದಾರೆ ಎಂದು ಆಕೆ ಕುಟುಂಬ ಸದಸ್ಯರು ವಿಡಿಯೋ ಮಾಡಿ ತಿಳಿಸಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ವಿಷ್ಣು ಸೇನಾ ಚಿತ್ರದಲ್ಲಿ ಇಂಥದ್ದೇ ಒಂದು ಸನ್ನಿವೇಶ ಇದೆ. ವೈದ್ಯರನ್ನು ದೇವರು, ಆಸ್ಪತ್ರೆಗಳನ್ನು ದೇವಾಲಯ ಎಂದು ಜನ ಇಂದಿಗೂ ಭಾವಿಸುತ್ತಾರೆ. ಆದರೆ ಅಂತಹ ಜಾಗದಲ್ಲಿ ಹಣಕ್ಕಾಗಿ ನಾನಾ ಅನಾಚಾರಗಳನ್ನು ನಡೆಯುತ್ತದೆ. ಹಣಕ್ಕಾಗಿ ಜನರ ಜೀವನದ ಜೊತೆ ಆಟ ಆಡುತ್ತಾರೆ ಎನ್ನುವ ಆರೋಪಗಳು ಪದೇ ಪದೇ ಕೇಳಿಬರುತ್ತದೆ. ಸದ್ಯ ಹೈದರಾಬಾದ್ ಬದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿರುವ ಘಟನೆ ಕೂಡ ಇದೇ ರೀತಿ ಚರ್ಚೆಗೆ ಕಾರಣವಾಗಿದೆ. 20 ವರ್ಷಗಳ ಹಿಂದೆ ಬಂದಿದ್ದ ವಿಷ್ಣು ಸೇನಾ ಸಿನಿಮಾ ಹಿಟ್ ಆಗಿತ್ತು. ತಮಿಳಿನ ರಮಣ ಚಿತ್ರದ ರಿಮೇಕ್ ಆದ ತಮಿಳಿನಲ್ಲಿ AR ಮುರುಗದಾಸ್ ಚಿತ್ರಕಥೆ ಬರೆದ ಚಿತ್ರ ನಿರ್ದೇಶನ ಮಾಡಿದ್ದರು. ಮುಂದೆ ತೆಲುಗು, ಠಾಕೂರ್, ಹಿಂದಿ ಗಬ್ಬರ್ ಸಿಂಗ್ ಈಸ್ ಬ್ಯಾಕ್ ಹಾಗೂ ಬೆಂಗಾಲಿ ಭಾಷೆಗಳಲ್ಲಿ ಸಿನಿಮಾ ರಿಮೇಕ್ ಆಗಿತ್ತು. ಕನ್ನಡದಲ್ಲಿ ನಾಗಣ್ಣ ವಿಷ್ಣು ಸೇನಾ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು. ಪ್ರೊಫೆಸರ್ ಜಯಸಿಂಹ ಪಾತ್ರದಲ್ಲಿ ವಿಷ್ಣು ದಾದಾ ಅಬ್ಬರಿಸಿದ್ದರು. ಒಂದು ಕಡೆ ಪ್ರೊಫೆಸರ್ ಆಗಿಕೊಂಡು ಭ್ರಷ್ಟಾಚಾರವನ್ನು ತಡೆಯಲು ತೆರೆ ಮೇಲೆ ವಿಷ್ಣು ಸೇನಾ ಎನ್ನುವ ತಂಡ ಕಟ್ಟಿಕೊಂಡು ಹೋರಾಟ ನಡೆಸುವ ನಾಯಕನ ಕಥೆ ಅದು. ದಂಡಂ ದಶಗುಣಂ ಎನ್ನುವಂತೆ ತಪ್ಪು ಮಾಡಿದವರನ್ನು ಭಯ ಹುಟ್ಟಿಸಿ ಸಮಾಜದಲ್ಲಿ ಅಧಿಕಾರಿಗಳ ತಪ್ಪು ಮಾಡುವುದನ್ನು ತಡೆಯಲು ಯತ್ನಿಸುವಂತಹ ಕಥೆ ಚಿತ್ರದಲ್ಲಿತ್ತು. ಮುಖ್ಯವಾಗಿ ಆಸ್ಪತ್ರೆ ಸನ್ನಿವೇಶ ಹೈಲೈಟ್ ಆಗಿತ್ತು. ಆಸ್ಪತ್ರೆಗಳಲ್ಲಿ ಹಣಕ್ಕಾಗಿ ಹೇಗೆಲ್ಲ ಹೈಡ್ರಾಮಾ ಮಾಡುತ್ತಾರೆ, ಮೋಸ ನಡೆಯುತ್ತದೆ ಎಂದು ನಾಯಕ ತೋರಿಸುವ ಸನ್ನಿವೇಶ ಅದು. ಶವವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಬದುಕಿಸಿ ಎಂದು ಕೇಳಿದರೂ ಆ ಶವಕ್ಕೆ ಚಿಕಿತ್ಸೆ ನೀಡುವ ನಾಟಕ ಮಾಡುತ್ತಾರೆ. ಹಣಕ್ಕಾಗಿ ಯಾವುದೇ ಹಂತಕ್ಕೂ ಇಳಿಯುತ್ತಾರೆ ಎಂದು ಸೊಗಸಾಗಿ ತೋರಿಸಲಾಗಿತ್ತು. ಸದ್ಯ ಈ ಘಟನೆ ಬಗ್ಗೆ ತಿಳಿದುಕೊಂಡವರು ವಿಷ್ಣು ಸೇನಾ ಚಿತ್ರದ ಸನ್ನಿವೇಶವನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಜನವರಿ 1ರಂದು ಯಲ್ಲಮ್ಮ ಅವರನ್ನು ಡಿಸ್ಚಾರ್ಜ್ ಮಾಡುತ್ತೇವೆ ಎಂದು ಸಿಬ್ಬಂದಿ ಹೇಳಿದ್ದರು. ಆದರೆ 3 ಲಕ್ಷ ರೂಪಾಯಿ ಹಣ ಕಟ್ಟಲು ಹೋದಾಗ ಆಕೆ ಕೊನೆಯುಸಿರೆಳೆದದ್ದನ್ನು ವಿಚಾರ ತಿಳಿಸಿದ್ದಾರೆ. ಸಾಲದಕ್ಕೆ ಹಣ ಕಟ್ಟಿದ ಮೇಲೆ ಶವ ತೆಗೆದುಕೊಂಡು ಹೋಗಿ ಎಂದು ತಾಕೀತು ಮಾಡಿದ್ದಾರೆ ಎಂದು ಕುಟುಂಬದ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ನಡೆಸಿ ನ್ಯಾಯಕ್ಕಾಗಿ ಆಗ್ರಹಿಸಿರುವುದಾಗಿ ವರದಿಯಾಗಿದೆ.